ಜಮೀನಿಗೆ ಹೋಗಲು ದಾರಿ ಮಾಡಿಕೊಡದ ಅಧಿಕಾರಿಗಳ ವರ್ತನೆಗೆ ಬೇಸತ್ತು ಹಗ್ಗ ಹಾಗೂ ವಿಷ ಹಿಡಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ತಹಸೀಲ್ ಕಚೇರಿಗೆ ಆಗಮಿಸಿದ ರೈತ. ತನ್ನ ಜಮೀನಿಗೆ ಹೋಗಲು ಖಾಸಗಿ ವ್ಯಕ್ತಿಯೊಬ್ಬರು ದಾರಿ ಕೊಡುತ್ತಿಲ್ಲ. ಈ ಸಂಬಂಧ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಈ ಹಿಂದೆ ಹಲವು ವರ್ಷಗಳಿಂದ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ನಾನು ಅಧಿಕಾರಿಗಳ ಹೆಸರಿನಲ್ಲಿ ಇಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ರೈತನೊಬ್ಬ ಹಗ್ಗ ಹಾಗೂ ವಿಷ ಹಿಡಿದುಕೊಂಡು ತಹಸೀಲ್ ಕಚೇರಿಗೆ ಆಗಮಿಸಿದ ಪ್ರಸಂಗ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬೆಳಕಿಗೆ ಬಂದಿದೆ. ಬಸವಕಲ್ಯಾಣ ತಾಲೂಕಿನ ಕೊಹಿನೂರು ಗ್ರಾಮದ ನಿವಾಸಿ ರೈತ ಪ್ರಶಾಂತ್ ಲಕ್ಕಮಾಜಿ ಹಗ್ಗ ಹಾಗೂ ವಿಷ ಹಿಡಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬಸವಕಲ್ಯಾಣ ನಗರದ ಹೊರವಲಯದ ಮಿನಿ ವಿಧಾನಸೌಧದಲ್ಲಿರುವ ತಹಸೀಲ್ ಕಚೇರಿಗೆ ಆಗಮಿಸಿದ ರೈತನಾಗಿದ್ದಾನೆ. ಕೊಹಿನೂರು ಗ್ರಾಮದ ಸರ್ವೆ ನಂಬರ್ 232 ಹಾಗೂ 33ರಲ್ಲಿ ತನ್ನ ಜಮೀನು ಇದ್ದು ತನ್ನ ಜಮೀನಿಗೆ ತೆರಳಲು ಖಾಸಗಿ ವ್ಯಕ್ತಿಯೊಬ್ಬ ದಾರಿ ಕೊಡುತ್ತಿಲ್ಲ. ಈ ಸಂಬಂಧ ಹಲವು ವರ್ಷಗಳಿಂದ ತಹಸೀಲ್ ಕಚೇರಿಗೆ ಅಲೆದಾಡಿ ದಾರಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ದೇನೆ. ಈ ಸಂಬಂಧ ತಹಸೀಲ್ದಾರ್ ಹಿಡಿದು ರಾಜ್ಯ ಮಟ್ಟದ ಅಧಿಕಾರಿಗಳವರೆಗೂ ಮನವಿ ಪತ್ರ ಸಲ್ಲಿಸಿದ್ದೇನೆ. ಆದರೆ ತಮ್ಮ ಮನವಿಗೆ ಅಧಿಕಾರಿಗಳು ಯಾವುದೇ ರೀತಿಯಿಂದ ಸ್ಪಂದಿಸುತ್ತಿಲ್ಲ. ಈ ವಿಷಯದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿರುವ ಸ್ಥಳೀಯ ತಹಸೀಲ್ದಾರರು ರಾಜಕೀಯ ಮಾಡುತ್ತಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಶಾಸಕರ ಬಳಿ ತೆರಳುವಂತೆ ತಮಗೆ ಸೂಚಿಸುತ್ತಿದ್ದಾರೆ. ಆದರೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ರೈತ ಪ್ರಶಾಂತ್ ಲಕ್ಕಮಾಜಿ ಅಳಲು ತೋಡಿಕೊಂಡರು. ದಾರಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಹಲವು ವರ್ಷಗಳಿಂದ ಮನವಿ ಮಾಡಿದರೂ ಸಹ ತಹಸೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಹೀಗಾಗಿ ತಹಸೀಲ್ದಾರರು ಹಾಗೂ ಅಧಿಕಾರಿಗಳ ವರ್ತನೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದು, ಇಂದು ಸಮಸ್ಯೆ ಬಗೆಹರಿಸದಿದ್ದರೆ ತಹಸೀಲ್ ಕಚೇರಿ ಮುಂದೆ ಅಧಿಕಾರಿಗಳ ಸಮ್ಮುಖದಲ್ಲಿ ನೇಣು ಬಿಗಿದುಕೊಂಡು ಅಥವಾ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವ ನಿರ್ಧಾರದಿಂದ ಹಗ್ಗ ಹಾಗೂ ವಿಷದ ಬಾಟಲಿ ಸಹಿತ ತಹಸೀಲ್ ಕಚೇರಿಗೆ ಆಗಮಿಸಿದ್ದೇನೆ ಎಂದು ರೈತ ಪ್ರಶಾಂತ್ ಲಕ್ಕಮಾಜಿ ಮಾಧ್ಯಮದ ಪ್ರತಿನಿಧಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಆನಂದ್ ಪಾಟೀಲ್ ಮಾತನಾಡಿ, ರೈತರ ಜಮೀನುಗಳಿಗೆ ತೆರಳಲು ದಾರಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ನ್ಯಾಯಾಲಯ ಆದೇಶ ಮಾಡಿದರೂ ಸಹ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ರೈತನ ಮನವಿಗೆ ಸ್ಪಂದಿಸಿ ದಾರಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಆನಂದ್ ಪಾಟೀಲ್ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕೊಹಿನೂರು ಗ್ರಾಮದ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು. ಪ್ರಶಾಂತ್ ಲಕ್ಕಮಾಜಿ, ಕೊಹಿನೂರು ಹೊಸಕೊಂಡ ತಾಲೂಕು. ನಾನಿವತ್ತು ಬಂದು ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಹೊಲಕ್ಕೆ ಹೋಗಕ್ಕೆ ಹಾದಿ ಇಲ್ಲ ಸರ್. ಇರೋದ್ರ ಬಟ್ಟಿಗೆ ಏನು ಮಾಡಿದೆ ನಾವು ತಹಸೀಲ್ದಾರ್ ಅವರಿಗೆ 233-32 ಆ ಸರ್ವೆ ನಂಬರ್ದಲ್ಲಿ ಸರ್ಕಾರಿ ನಾಲೆ ಇದೆ. ಆ ಸರ್ಕಾರಿ ನಾಲದಾಗ ಹೋಗ್ಬೇಕಂದ್ರೂ ಏನು ಮಾಡ್ತಾ ಆ ರೈತ ನಮಗೆ ದಾರಿ ಬಿಡ್ತಾ ಇಲ್ಲ. 2 ಪೈಪ್ ಹಾಕಿದ್ದಾನೆ, ದಾರಿ ಹೊಡೆದಿದ್ದಾನೆ. ಸರ್ಕಾರಿ ಎಲ್ಲ ತಕ್ಷಣ ಇದಕ್ಕೆ ನಮಗೆ ದಾರಿ ಮಾಡ್ಕೊಡ್ಬೇಕಂತ ನಾವ್ರಿಗೆ 50 ವರ್ಷದಿಂದ ನಾವ್ರಿಗೆ ಮನವಿ ಮಾಡ್ಕೊಂಡಿದ್ದೆವು. 50 ವರ್ಷದಿಂದ ಅಲ್ಲಿ ದಾರಿ ನಡೀತಾ ಇದ್ದೇವೆ ಸರ್. ಅಂದ್ರೂ ಅಲ್ಲಿ ಏನಪ್ಪ ಅಂದ್ರೆ ದಾರಿ ಬಿಡ್ತಾ ಇಲ್ಲ. ಅವನು ಆ ಕಡದ ಈ ಕಡದ ಸುಳ್ಳು ಹೇಳೋದು ಸರ್. ಅವರು ಸರ್ವೇನ ಭೂಮಾಪನ ಅಧಿಕಾರಿ ಬಂದು ಸರ್ವೆ ಮಾಡಿ ಈ ಹೊಲಕ್ಕೆ ಕಾಲುದಾರಿ ಬಂಡಿದಾರಿ ಯಾವುದೇ ಇರಲ್ಲ, ಸರ್ಕಾರಿ ನಾಲ ಇರ್ತದೆ ಅಂತ ಅವರೊಂದು ನಮಗೆ ಕಾಪಿ ಕೊಟ್ಟು ಸರ್. ಮತ್ತು ಸರ್ಕಾರಿ ನಾಲ ಇದ್ರೆ ನಮ್ಗೆ ಅದಕ್ಕೆ ಒಳಗೆ ಹೋಗಕ್ಕೆ ನಮ್ಗೆ ಬಿಡಲಾಗೇನು ಸರ್ ಅಂತ ಅಂದಾಗ ಅವ್ರು ಶಾಂತಗೌಡ ಅಂತ ಇದ್ರು ಸರ್ ಪೈಲ ತಹಸೀಲ್ದಾರ್. ಅವ್ರು ಬಂದು ಹನಮ್ ಸರ್ವೆ ಮಾಡ್ರಿ ಸರ್, ಇದು ನಾಲ ಯಾವತ್ತ ಅಂತ. ಅವ್ರು ಬಂದು ಸರ್ವೆ ಮಾಡಿದಾಗ ಅವರು ಖರಾಬ್ ಸರ್ಕಾರ ಜಾಗ ಇದೆ, ಇಮ್ಮಿಡಿಯೇಟ್ಲಿ ಏನಪ್ಪ ಅಂದ್ರೆ ಇದಕ್ಕೆ ಒಳಗೊಂದು ಗುಮ್ಮೆ ಹಾಕಿನ ಸಿಮೆಂಟ್ ಮೊದಲು ಸರ್ ಅದು ತೆರವುಗೊಳಿಸ್ಬೇಕಂತ ಆದೇಶ ಮಾಡಿರಿ ಸರ್. ಆದೇಶ ಮಾಡಬೇಕಾದ್ರೆ ತಲಾಟಿ ಮತ್ತು RI ಅವ್ರು ಇಮ್ಮಿಡಿಯೇಟ್ಲಿ ಬಂದು ಆದೇಶದ ಪ್ರಕಾರ ಅವ್ರು ತೆರವುಗೊಳಿಸ್ತಾರೆ ಸರ್. ತೆರವುಗೊಳಿಸ್ಬೇಕಾ 2 ಪೈಪ್ ಹೋಗ್ರಿ ಸರ್. ಮತ್ತು ಒಳಗಡೆ ಅವು 2 ಪೈಪ್ ಏನಂತ ಒಂದು ಎತ್ತುಗಳಿಗೆ ಮನುಷ್ಯರಿಗೆ ಹೋಗೋದು ತೊಂದರೆ ಆಗುತ್ತೆ ಸರ್. ಈಗ ಹ್ಯಾಂಗೆ ಹೋಗ್ಬೇಕು ಸರ್, ರಾಶಿ ತಲೆ ಮ್ಯಾಗ ಒಬ್ಬ ತಲೆ ಹ್ಯಾಂಗೆ ಹೋಗ್ಬೇಕು ಅವ್ರು ತಟ್ಟುತಣ. ಇವರು ಗಾದಗ ಸರ್ ಅವ್ರಿಗೆ ಎಷ್ಟು ತಾರೀಕಪ್ಪ ಅಂದರೆ 2/8/2023 ಅವ್ರಿಗೊಂದು ಲೆಟ್ರ್ ಕೊಟ್ಟರು ಸರ್. ಸರ್ ಈ ಥರ ಪ್ರಾಬ್ಲಮ್ ಇದೆ, ಬಂದು ಸಾಲ್ವ್ ಮಾಡಿ ಸರ್. ಇವತ್ತು ಬರ್ತಾ ನಾಳೆ ಬರ್ತಾ ಅದು ಹೋಯ್ತು ಸರ್. ಮತ್ತು 18 ತಾರೀಕಿಗೆ ಸರ್, 18 ತಾರೀಕಿಗೆ ಒಂದು ಕೊಟ್ಟರು ಸರ್, ಅದಕ್ಕೂ ಸ್ಪಂದನೆ ಕೊಟ್ಟರು ಸರ್. 30 ತಾರೀಕಿಗೆ ಕೊಟ್ಟರು ಸರ್, ಅದಕ್ಕೂ ಸ್ಪಂದನೆ ಇರಲಿ. 23ಕ್ಕೆ ಬಂದು ಕೊಟ್ಟರು ಸರ್, ಅದನ್ನೂ ಸ್ಪಂದನೆ ಇಲ್ಲ ಸರ್. ಇವಾಗ ಮಾಡ್ತಾ ನಾಳೆ ಬರ್ತಾ ಅಂತಂಬ ಸರ್. ಅಲ್ಲಿ ಎಷ್ಟು ಜನ ರೈತರು ಹೋಗ್ತಾರಲ್ಲ, ಅದೇ 10-11 ಜನ ಇದ್ದಾರೆ ಸರ್. ಇಷ್ಟು ಮಂದಿದ್ದವ್ರು ಇದ್ದಾರೆ ಸರ್. ಈಗ ಹಗ್ಗ ಹಿಡ್ಕೊಂಡು ಬಂದಿರಲ್ಲ, ಯಾಕೆ, ಏನು ಉದ್ದೇಶ? ನಾನು ಮನನೊಂದು
ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ ಸರ್ ಅವರು. ಅವ್ರು ಎದುರು ಪಾಸ್ ಹಾಕೋಬೇಕಂತ ನಾನು ಇವತ್ತು ಆಗತ್ತ ಸರ್. ಸಮಸ್ಯೆ ಬಗೆಹರಿಸಲ್ಲ ಅವ್ರು. ಸಮಸ್ಯೆ ಬಗೆಹರ್ತನ ಇಲ್ಲಿ ಹೋಗಲ್ಲ ಸರ್. ಇವರು ಬಂದು ನಾವು ಹಿಡ್ಕೊಂಡು ಹೋಗಿ ಎಲ್ಲರೂ ಕೂಡ ಹಾಕ್ಬೋದು. ನಾನು ಮನೆಗೆ ಅವ್ರ ಹೆಸರು ಹೇಳೋದು ಬರೀದಿ ನಾ ಪಾಸ್ ಶಿಕ್ಷೆ ಹಾಕೋತೀನಿ ಮನೆಗೆ. ಯಾರ ಹೆಸರು ಬರೀತಾರೆ? ತಹಸೀಲ್ದಾರ್. ಯಾಕೆ ತಹಸೀಲ್ದಾರ್ ಅವ್ರದ್ದು ಯಾಕೆ? ಏಳು ಸಲ ಹೇಳ್ತಾರೆ ಸರ್. ಒಂದು ಸಲ ಹೇಳ್ತಾರೆ, 2 ಸಲ, 100 ಸಲ ಬಂದ್ರೆ ಸರ್ ಹಾಕಿ ಸರ್. ಏನು ಹೇಳ್ತಾರಂತ? ಬರೇ ಬರ್ತಾ ಸರ್, ಇವತ್ತು ಬರ್ತಾ ನಾಳೆ ಬರ್ತಾ. ಅವ್ರ ಬಲ್ಲೋಗು ಇವ್ರ ಬಲ್ಲೋಗು. ಯಾರು ಇವ್ರು ನೋಡ್ರಿ ಸರ್, ಇವ್ರು ಅಂದರು ಫೋನ್ ಹಚ್ಚಿ ನಮ್ಮ ತಮ್ಮರು ಬಂದಿರಿ ಬೆಂಗಳೂರು ಕರ ಸರ್, ಯಾಕೆ ಮಾಡ್ಲಾಕಂತ ಕೇಳಿದ್ರು. ಅವ್ರಿಗೆ ಕ್ವಶನ್ ಹಾಕೋರು. ನೀ ಯಾರು ಹೋಗಿ ಕೇಳೋಕ ಅಂತಾರೆ ನಮ್ಮ ತಮ್ಮಗ್ರಿ. ನೀ ಏನು ಮಾಡ್ತಾವ ಕೆಲಸ ನಮ್ಮ ತಮ್ಮ ಕ್ವಶನ್ ಹಾಕ್ತಾರೆ. ನಾನು ಹೇಮಲತಾ ನಾಯಕ್ PA ಕೊಡಗು MLC PA ಇದ್ದೀನಿ ಅಂತ ಅವ್ರು ಹೇಳ್ತಾರೆ ನಮ್ಮ ತಮ್ಮರು. ಅಮ್ಮಣ್ಣ ಯಾವ ಪಾರ್ಟಿದವ್ರು ಅಂತ ಕೇಳ್ತಾರೆ ಇವರು ತಹಸೀಲ್ದಾರ್ ಅವ್ರಾಗಿ. BJP-ದವ್ರ ಅಂತ ನಮ್ಮ ತಮ್ಮರು ಅಂತಾರ. ರಾಜಕೀಯ ಮಾಡ್ತಾರ. ಅಂದ್ರೆ ಇವ್ರು ಅಂತಾರ ನೀ ಶರಣ ಸಲಹೆ ಹೋಗೋ ನಾ ಮಾಡ್ತಾಂದ್ರು. ಹೋಗ್ಬಿಡು ನಮ್ಗೆ ಅಂತ ರೈತರಿದ್ದು ಯಾರ ಬಲ್ಲಿ ಹೋಗಿ ನಮ್ಗೇನು ಕಷ್ಟ ಸರ್, ನಮಗೆ ಪ್ರಾಬ್ಲಮ್ ಅಂತ ಅವ್ರ ಬಲ್ಲಿ ಹೋಗಿದ್ದಾರೆ ಸರ್. ನೀವು ಕೇಳಿ ಶಾಸಕರಿಗೆ ಅವ್ರ ಬಲ್ಲಿ ಹೋಗಿದ್ದೆವು ಸರ್. ನಮ್ಮ ಸಮಸ್ಯೆ ಏನಿದೆ ಬರ್ತಾ 4 ದಿನದಾಗ ಅಂತ ನಿನ್ನೆ ಬಂದಿರೋ ಅವ್ರಿಗೆ ಏನು ನಮ್ಗೆ ಅಂದ್ರೆ ನಿಮ್ಮ ಮಂದಿ ಫೋನ್ ಹೊಡೆದಾಗ ಬಂದಿರಿ ಸರ್. ಅದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ಸಿಂಗ್ರ ಸಾಹೇಬ್ರ ಬಲ್ಲಿ ಹೋಗಂದ್ರಿ, ಅವ್ರಿಗೆ ಹೇಳಿದ್ರು ಎಲ್ಲರ ಬಲ್ಲಿ ಓಡಾಡಿದೆ ಸರ್. ನಾವೇನಿಲ್ಲ ರಾಜಕೀಯ ಮಾಡ್ತೀರಿ ಸರ್. ಮತ್ತೇನಂತ ನೀವು ರಾಜಕೀಯ ಮಾಡ್ತೀರ ನಂಗೆ ಧಮಕಿ ಹಾಕ್ತಾರೆ ಸರ್. ಈಗ ಮನನೊಂದು ನೀವು ಮನನೊಂದು ಇವತ್ತು ನಾ ಪಾಸ್ ಶಿಕ್ಷೆ ಅವ್ರ ಎದುರೇ ಹಾಕೋತೀನಿ. ಅವ್ರ ಹೆಸರು ಹೇಳಕಷ್ಟ ನಾ ಇವತ್ತು ನಾ ಪಾಸ್ ಶಿಕ್ಷೆ ಹಾಕೊಂಡು ಈ ವಿಷಯನ ತಂದಿನಿ. ಅವ್ರ ಹೆಸರು ಹೇಳಿದಾಗ ನಾ ವಿಷಯ ಕೊಡ್ತೀನಿ. ಇವತ್ತ ಹುಟ್ಟಿದ್ರೆ ಇವತ್ತು ಇವತ್ತು ಹಾಕೊಳ್ಲೇಬೇಕು ನಾ ಸರ್. ಕೆಲಸ ಆಗತ್ತನ ಇಲ್ಲಿ ಹೋಗಲ್ಲ ಸರ್. ಅವ್ರು ನಂಗೆ ಎಲ್ಲಿ ಕೂಡಕ್ಕಾಗಲಕ್ಕ ನಾ ಹೂಲ್ ಹಾಕೊಂಡ್ರೆ ಅವ್ರ ಹೆಸರು ಹೇಳೇ ಸಾಯ್ತೀನಿ. ರಸ್ತೆ ಆಗತ್ತನ ಇಲ್ಲ. ಈ ಸರ್ಕಾರದಾಗ ಅನ್ನದಾತ್ರಿ ಎಲ್ಲ ಬೆನ್ನೆಲುಬು ಅಂತ ಹೇಳ್ತಾರ. ರೈತರಿಗೆ ಇಷ್ಟೊಂದು ಸಮಸ್ಯೆದಾಗ ಈಗ ನೀವು ಇಷ್ಟೊಂದು ಅಲಿಡದಾಳತ್ರಿ ನಿಮ್ಗೆ ಕೆಲಸ ಆಗಲ್ಲ ಹೋಗ್ಯದ ಹ್ಯಾಂಗ ಅಂತ ಇದು ಎಲ್ಲ ಈ ಸರ್ಕಾರದಾಗ ಹಿಂಗಾದ್ರೆ ಭಾಳ ಸಮಸ್ಯೆ ಅದ. ನಿಮ್ಗೆ ಭಾಳ ಮನನೊಂದಿರಿ ನೀವು ಈ ಲೆಕ್ಕದ ಮೇಲೆ. ಈ ಅಧಿಕಾರಿಗಳು ಸರ್ ಎಲ್ಲ ರೀ ಅಧಿಕಾರಿಗಳು. ಈಗ ಕೃಷ್ಣ ಬೈರೇಗೌಡ ಕಂದಾಯ ಸಚಿವರು ಎಷ್ಟು ಎಲ್ಲ ಕಡೆ ಇದು ಮಾಡ್ತಾ ಇದಾರೆ. ನಾನು ಅವ್ರಿಗೂ ಕಾಲ್ ಮಾಡಿದ್ದೀನಿ ಸರ್, ಬರ್ರಿ ಸರ್ ಬಸವಕರಣಿಗೆ ಬನ್ನಿ ಇಲ್ಲಿ ಮಕ್ಕಳು ಇದು ನೋಡೋದ ಅಂತ ಅಂದ್ರೂ ಅವ್ರು ಬಂದ್ರೆ ಹೇಳ್ಬೇಕಂತ ಎಲ್ಲ ರೆಡಿ ಇದೆ ಸರ್. ಅವ್ರಿಗೂ ಮೊನ್ನೆ ಇವ್ರು ಬಂದರು ಚಂದ್ರಶೇಖರ್ ಕಟ್ಟೋರಿ ಅವರು ಕಾರ್ಯದರ್ಶಿ. ಅವ್ರು ನಮಗೆ ಇಲ್ಲಿ ಸಿಕ್ಕಿಲ್ಲ. ನಮ್ಗೊಬ್ರು ಹೇಳೋರು ಬಂದಾರ ಅಂತಂದ್ರು. ಬಂದ್ರೆ ನಾ ಇಲ್ಲಿ ಬರತ್ನವ್ರು ಇಲ್ಲಿ ಪಾಸ್ ಆಗಿದ್ರು. ಮತ್ತೆ ಬೆಂಗಳೂರಿಗೆ ಹೋಗಿ ಅವ್ರಿಗೆ ನಾವು ಮೆಮೊರಿಯಲ್ ಕೊಟ್ಟು ಇದು ತೊಗೊಂಡು ಸರ್ ರಿಸಲ್ಟ್ ಕಾಪಿ ತೊಗೊಂಡಿದ್ದು ಸರ್. ಈ ಅಧಿಕಾರಿಗಳಿಗೆ ಒಂದು ಪೈಪ್ ತೆಗೆದಾಗ ಒಂದೇ ಪೈಪ್ ಖಾಲಿ. ಇದು ಇಂಥದ್ದೊಂದು ತೆಳಗಿಂದ ಹಾಕೊಂಡು ಹೋಗಿರ್ಲತ್ತೀವಿ ನಾವು ಅಷ್ಟೇ. ಅವ್ರಿಗೆ ಅವ್ರಿಗೆ ತಕೊಂಡು ಅವನು ರೈತದನ ಇದು ಪೈಪ್ ತೆಳಗಿಂದ ಹಾಕಲತ್ತೀವಿ ಅಷ್ಟೇ. ನಾವು ಹೋಗಕ್ಕೆ ಬರಕ್ಕೆ ಇದ್ರ ಸಲುವಾಗಿ ಎಷ್ಟು ಅರ್ಜಿ ಕೊಟ್ಟಿವಿ ಏನು ಸರ್? ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ಖರ್ಚಾಗಿ ಹುಡುಗಂದು. ನಾವು ಅವನ ಜೊತೆ ನಾವು ಎಲ್ಲರೂ ಇದ್ದೀವಿ. ನಾವೆಲ್ಲರೂ ನಮ್ದು ಸರ್ವೆ ನಂಬರ್ ನನ್ನ ಸ್ವಂತ ಹೊಲನೂ ಬರ್ತದೆ ಅಲ್ಲಿ. ನಾವು ಈಗ ಹೋಗ್ಬೇಕಾದ್ರೆ 7-8 ಕಿಲೋಮೀಟರ್ ಬೇರೆ ಹೊಲದಾಗಿಂದ ಕೈಕಾಲು ಬಿದ್ದು ಹೋಗ್ಬೇಕಾಗ್ತದೆ. ಅದಕ್ಕೆ ನಾವು ಅವ್ರಿಗೆ ಮನವಿ ಮಾಡ್ಕೊಳತ್ತೀವಿ. ಭಾಳ ಸರ್ತಿ ಮನವಿ ಮಾಡ್ಕೊಂಡಿದ್ದೀವಿ, ಭಾಳ ಓಡಾಡಿದ್ದೀವಿ ನಾವು. ಸುಮಾರು 4 ವರ್ಷದಿಂದ ಓಡಾಡಿವಿ. ಈ ಕೋರ್ಟ್ ಆದೇಶನೂ ಆಗಿದೆ. ನೀವು ತಹಸೀಲ್ದಾರ್ ಅವ್ರು ದಂಡಾಧಿಕಾರಿ ಈ ಕ್ರಮ ಕೈಗೊಳ್ಳಿ ಅಂತ ಕೋರ್ಟ್ ಆದೇಶನೂ ಆಗಿದೆ ಆಲ್ರೆಡಿ 2.5 ವರ್ಷ ಹಿಂದೆ. ಆದರೂ ಅವರು ಇಂಟ್ರೆಸ್ಟ್ ತೋರ್ತಾ ಇಲ್ಲ. ಪೊಲಿಟಿಕಲ್ ಪ್ರೆಷರ್ ಯಾರೋ ಹಾಕ್ತಾ ಇದ್ದಾರೆ ಅವರಿಗೆ. ಅದಕ್ಕೆ ನಮ್ಮದು ಕೆಲಸ ಆಗಲಾಗ್ಯದಂತ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಹುಡುಗ ಸುಮಾರು 15-20 ಸರ್ತಿ ನಾ ಇವನ ಜೊತೆ ನಾನು ಹೋಗಿನಿ. ಎಲ್ಲಕ್ಕಿಂತ ಜಾಸ್ತಿ ಕಷ್ಟ ಅಂದ್ರೆ ಇವನಿಗೆ ಅದ. ಯಾಕಂದ್ರೆ ಅವ್ರ ಹೊಲ ಆದ್ಕೊಳ್ಳೇನೆ ಇವ್ರದೇ ಅದ. ನಾವು ಬೇರೆ ಬೇರೆ ಕಡೆ ಎಲ್ಲಿಂದೋ ತ್ರಾಸ ಆದ್ರೂ ಪರವಾಗಿಲ್ಲ, 7-8 ಕಿಲೋಮೀಟರ್ ದೂರ ಆದ್ರೆ ನಾವು ಹೋಗ್ಬೋದು. ಬಟ್ ಇವನಿಗೆ ಹೋಗಕ್ಕೆ ದಾರಿನೇ ಇಲ್ಲ. ಒಳ್ಳೆಯಿಂದ ಏನಂದ್ರೆ ಮೇಜರ್ ಸಮಸ್ಯೆ ಏನಾಗ್ಲತ್ತದ? ಮೇಜರ್ ಸಮಸ್ಯೆ ಏನಿಲ್ಲ. ಒಂದು ಹೋಗೋದ್ ನಾಲಿನಲ್ಲಿ ಸರ್ಕಾರಿ ಜಮೀನಲ್ಲಿ ಹೋಗ್ಬಿಡಲ್ಲ ಅವ್ರು. ಸರ್ಕಾರಿ ನಾವು 40 ವರ್ಷದಿಂದ ಅದೇ ಜಮೀನಿನಿಂದ ಹೋಗ್ತೀವಿ. ನಾನ್ ಚಿಕ್ಕವಾಗಿದ್ದಾಗ 7-8 ವರ್ಷ ಇದ್ದಾಗ ಹಿಡಿದು ಅದೇ ಜಮೀನಿಂದ ಹೋಗಿವಿ. ಈಗ ಅಡಿತಡೆ ಮಾಡ್ತಾರೆ. ಈಗ 2 ವರ್ಷ ಆಯ್ತು 3 ವರ್ಷ ಆಯ್ತು. ನಮ್ ಯಾರ್ದೋ ದಬಾವ್ಲಿಂದ, ಶಾಸಕರ ದಬಾವು, ಯಾರ್ದೋ ದಬಾವ್, ಪೊಲಿಟಿಕಲ್ ಪ್ರೆಷರ್ಲಿಂದ ಅವ್ರು ಮಾಡ್ತಾ ಇದ್ದಾರೆ. ಇದು ನಮಗೆ ಕ್ಲಿಯರ್ ಗೊತ್ತಾಗ್ತದೆ. ಅಪ್ರಂಜಿ ಅವರು ಬಂದ ಕಸಿಂದ ಎಲ್ಲ ಸರ್ವೆ ಮಾಡಿದ್ದಾರೆ ಸರ್. ಮಾಡಿದ್ರು ಇದು ದಾರಿ ಇಲ್ಲ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ನಾಲದ ಇದೆ. ಅವನು ಸುಮ್ಮನೆ ಹೇಳ್ತಾನೆ ಸರ್, ಆ ಕಡೆ ಇದೆ ಈ ಕಡೆ ಇದೆ. ಅವ್ರು ಸರ್ವೆ ಮಾಡಿ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಓಕೆ ಎಷ್ಟು ಸಲ ಡೇಟ್ ನೋಡಿದ್ರೆ ಒಟ್ಟು ಎಲ್ಲ ಹಾಳೈತಲ್ಲ ಹೇಳ್ರಿ. ಎಲ್ಲ MLB ಅಂದ್ರು ಅವ್ರ ಬಲ್ಲಿ ಹೋಗಿ ಬಂದ್ರನ ತಹಸೀಲ್ದಾರ್ ಅದಕ್ಕೆ ರೀ MLB ML ಸಾಹೇಬ್ರ ಬಲ್ಲಿ ಮಾಡ್ಕೊತೀವಿ ಎಲ್ಲ ಕೆಲಸ. ಮತ್ತು ತಹಸೀಲ್ದಾರ್ ನಿಮ್ಗೆ ಸುಮ್ಮನೆ ಪಗಾರ ಕೊಡೋದಿಲ್ಲ. ಏನು ಶಾಂತ್ರಿ ಹಿಂಗೆ ಕಾಲು ಕೊಡ್ತಾರೆ ಕಾಲ ಲಾಸ್ಟಿಗೆ ಬಂದ್ರೆ ನಾವು ಲಾಸ್ಟಿಗೆ ಬರ್ತೈತೆ.